ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನನಗೆ ಗೊತ್ತಿದೆ ನೀವು ಅಂದುಕೊಂಡಿದ್ದು ನಿಜ. ಆಕೆಯ ಜೊತೆ ನೀವು ಮಲ್ಕೊಳ್ಬೇಕು ಅಂದರೆ ನಿಮ್ಮ ಹತ್ರ ಒಂದು ಕಂಡೀಷನ್ಸ್ಗಳಿದೆ. ಏನೆಂದರೆ ಆಕೆಯ ಜೊತೆ ನೀವು 1 ವರ್ಷಗಳ ಕಾಲ ಫ್ರೆಂಡ್ಶಿಪ್ನ ಮಾಡಬೇಕು. ಸೊ ಫ್ರೆಂಡ್ಶಿಪ್ ಮಾಡಿ ನಂತರ ಆಕೆನ ಎಷ್ಟು ಕೇರ್ ಮಾಡ್ತೀರಾ, ಎಷ್ಟು ಕಾಳಜಿ ಮಾಡ್ತೀರಾ ಅನ್ನೋದರ ಮೇಲ್ಗಡೆ ಆಕೆ ನಿಮ್ಮ ಹತ್ರ ಮಲ್ಕೊಳ್ತಾಳೆ, ನೀವು ಹೇಳಿದ್ದನ್ನು ಕೇಳ್ತಾಳೆ. ಅಷ್ಟಕ್ಕೂ ಈಕೆಯ ಮಾಹಿತಿಗಳೇನು ಅಂತ ನೋಡೋದಾದರೆ, ಹೆಸರು ಪೂರ್ಣಿಮಾ ಅಂತ, ಸಣ್ಣ ಕೆರೂರು ಎಂಬ ಒಂದು ಊರಿನಲ್ಲಿ ವಾಸವಾಗಿರೋದು. ಅದೆಲ್ಲಿ ಬರುತ್ತೆ? ಅದು ಬರೋದು ಗದಗ ಜಿಲ್ಲೆಯ ನರಗುಂದ ಎಂಬ ಒಂದು ಊರಿನಲ್ಲಿ ಬರುತ್ತೆ. ಪೂರ್ಣಿಮಾ ಪಾಟೀಲ್ ಅಂತ ಈಕೆ. ಪಾಟೀಲ್ ಮನೆತನದ ಒಬ್ಬ ಹುಡುಗಿ, ಸಣ್ಣ ಕೆರೂರಿನಲ್ಲಿ ವಾಸ. ಈಕೆ ರಾಶಿ ಕನ್ಯಾ ರಾಶಿ, ನಕ್ಷತ್ರ ಬಂದು ಚಿತ್ರ ನಕ್ಷತ್ರ, ಉದ್ಯೋಗ ಬಂದ್ಬಿಟ್ಟು ರೇಷ್ಮೆ ಗೂಡ್ಸ್ ಸಂಗ್ರಹದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಅಪ್ಪಟ ಕನ್ನಡ ಮತ್ತು ಹಿಂದೂ ಧರ್ಮದ ಹುಡುಗಿಯಾಗಿದ್ದು ಒಬ್ಬ ಹುಡುಗನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಮೊದಲಿಗೆ ನಿಮ್ಮ ಜೊತೆ ಫ್ರೆಂಡ್ಶಿಪ್ನ ಬೆಳೆಸಿಕೊಂಡು ನಂತರ ನಿಮ್ಮನ್ನು ಲವ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದು ಈಕೆಯ ಒಂದು ಉದ್ದೇಶ. ಈಕೆಯ ಕುಟುಂಬದ ಮಾಹಿತಿ: ತಂದೆಯವರು ರೇಷ್ಮೆಯಲ್ಲಿ ಕೃಷಿಕರು, ತಾಯಿಯವರು ಗೃಹಿಣಿಯವರು ಮತ್ತು ಅಕ್ಕನವರು ಮದುವೆಯಾಗಿ ಗಂಡನ ಮನೆಯಲ್ಲಿ ನೆಲೆಯನ್ನು ತಾಳಿದ್ದಾರೆ. ಒಬ್ಬ ತಮ್ಮ ಇದ್ದಾನೆ, ಅವನು ಇವಾಗ ಪ್ರಸ್ತುತ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ದಾರೆ. ಎರಡನೇ ಹೆಣ್ಣು ಮಗಳ ಮದುವೆಯ ಸಂಭ್ರಮದಲ್ಲಿರ್ತಕ್ಕಂಥ ಪೂರ್ಣಿಮಾ ಅವರ ಕುಟುಂಬ ಪ್ರಸ್ತುತ ಒಂದು ಹುಡುಗನ್ನ ಹುಡುಕಾಟ ಮಾಡ್ತಾ ಇದೆ. ಅದು ನೀವು ಸಹ ಆಗ್ಬೋದು. ಬಟ್ ಹೆಂಗಿರಬೇಕು ನೀವು? ಸೊ ನೀವು ಹೆಂಗಿರಬೇಕು ಅಂದರೆ, ಟ್ರಾವೆಲ್ ಇಷ್ಟಪಡುವಂತಹ ಒಬ್ಬ ನಗರದ ಹುಡುಗ ಆಗಿರಬೇಕು. ಈಕೆ ಇರೋದು ಒಂದು ಹಳ್ಳಿಯಲ್ಲಿ. ಸೊ ನಗರದ ಹುಡುಗ ಆದರೆ ಒಂದು ಜಿಲ್ಲೆಯ ಹುಡುಗ, ಒಂದು ತಾಲೂಕಿನ ಹುಡುಗ. ಸೊ ಲೈಫನ್ನ ಎಂಜಾಯ್ ಮಾಡಬೇಕು. ಇರೋಷ್ಟು ದಿನ ನಾಳೆ ಏನಾಗುತ್ತೋ ಏನಿಲ್ವೋ ಇವತ್ತಿನ ದಿನನೇ ಎಂಜಾಯ್ ಮಾಡಬೇಕು ಅನ್ನೋವನ್ನು ತಲೆಯಲ್ಲಿ ಇಟ್ಟುಕೊಂಡು ಹೋಗುವಂಥ ಒಬ್ಬ ಹುಡುಗ ಆಗಿರಬೇಕು ನೀವು. ವೀಕೆಂಡ್ ಅಂದರೆ ವಾರದಲ್ಲಿ 2 ದಿನ ಎಲ್ಲಾದರೂ ಪಿಕ್ಚರ್ಗೋ ಅಥವಾ ಮಾಲ್ಗೂ ಕರ್ಕೊಂಡು ಹೋಗಬೇಕು. ಹಾಗಂತ ನಿಮ್ಮ ಕೈಯಲ್ಲಿ ಖರ್ಚು ಮಾಡಿಸಲ್ಲ ನಾನು, ಪ್ರಸ್ತುತ ನಿಮ್ಮನ್ನು ಅರ್ಥ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಔಟಿಂಗ್ ಪ್ಲ್ಯಾನ್ ಅಂತ ಜಾಸ್ತಿ ಮಾಡಬೇಕು. ಅಂದರೆ ಔಟಿಂಗ್ ಅಂದರೆ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ನೀವು ಜಾಸ್ತಿ ಪ್ಲ್ಯಾನ್ ಮಾಡಬೇಕು, ಅಂತಹ ಹುಡುಗ ಇರಬೇಕಂತೆ. 3ನೇ ಪಾಯಿಂಟು, ಹೆಂಡತಿಯ ಜೊತೆ ಹೊಸ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡುವವನಾಗಿರಬೇಕು. ಅದೇ ಹೇಳಿದ್ನಲ್ವ, ಟ್ರಾವೆಲ್ ಜಾಸ್ತಿ ಇಷ್ಟಪಡುವಂಥ ಹುಡುಗ ಈಕೆನ ಇಷ್ಟಪಡಿ ಆಕೆ ನಿಮ್ಮನ್ನು ಸರಳವಾಗಿ ಇಷ್ಟಪಡ್ತಾರೆ. ಸೊ ಆಯಿತು, ನನಗೆ ಇವಾಗ ಹುಡುಗ ಇಷ್ಟ ಆಗಿದ್ರೆ ಅವನ ವಯಸ್ಸು ಹೆಚ್ಚಿಗೆ ಆಗಿದೆ, ಏನು ಪ್ರಾಬ್ಲಮ್ಮು ಅಂತ ಅಂದ್ಕೊಳ್ಬೇಡಿ ನೀವು. ಓಕೆ ಕೊಡ್ತಾರೆ ಅವರು. ಬರ್ರಿ 3 ವರ್ಷ 4 ವರ್ಷ ದೊಡ್ಡವರು ಇದ್ದರೆ ಓಕೆ ಕೊಡ್ತಾರೆ. ಎನರ್ಜಿಟಿಕ್ ಬಾಂಡಿಂಗ್ ಇರಬೇಕು. ಅಂದರೆ ಒಂದು ಸಂಬಂಧದಲ್ಲಿ ಒಳ್ಳೆ ರೀತಿಯಲ್ಲಿ ಗಟ್ಟಿಮುಟ್ಟಾಗಿರ್ತಕ್ಕಂಥ ಸಂಬಂಧ ನಮ್ಮಿಬ್ಬರದಾಗಿರಬೇಕು. ಇವತ್ತು ಕೂಡಿ ಇವತ್ತು ಎಂಜಾಯ್ ಮಾಡಿ ನಾಳೆ ಬಿಟ್ಟು ಹೋಗುವಂಥ ಸಂಬಂಧ ಬೇಡ ಅಂತ ಹೇಳಿದ್ದಾರೆ. ಲೈಫ್ನ ಎಂಜಾಯ್ ಮಾಡ್ತಾನೆ, ಆದರೆ ಜವಾಬ್ದಾರಿ ಕೂಡ ಇರುತ್ತೆ. ಹಾಗಂತ ದುಡ್ಡುಗಳನ್ನು ಇಲ್ಲೇ ವೇಸ್ಟ್ ಮಾಡೋದಿಲ್ಲ. ಮುಂದೆ ನಾವಿಬ್ಬರು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂತ ಯೋಚನೆ ಮಾಡುವಂಥ ಹುಡುಗ ನೀವು ಆಗಿರಬೇಕಂತೆ. ನೀವು ಸ್ಮೋಕಿಂಗು ಡ್ರಿಂಕಿಂಗು ಇಲ್ಲ ಅಂದರೆ ಓಕೆ, ಡನ್. ಬಟ್ ಹೆಲ್ತಿ ಲೈಫ್ ಸ್ಟೈಲ್ನ ಇಟ್ಕೊಳ್ಬೇಕು. ಅಂದರೆ ಜೀವನ ತುಂಬ ಇನ್ನೂ ದೊಡ್ಡದಾಗಿದೆ, 30 ವರ್ಷಕ್ಕೆ ಗೊಟ್ಟಕ್ಕಂದರೆ ಹೆಂಗೆ, ಈ ರೀತಿ ಹೆಲ್ತಿ ಲೈಫ್ ಸ್ಟೈಲ್ನ ಇಟ್ಕೊಳ್ಬೇಕು. ಅಂತಹ ಹುಡುಗ ಆಗಿದ್ದರೆ ನನ್ನ ಕಡೆಯಿಂದ ಪ್ರಸ್ತುತ ಅವನನ್ನು ಗಿಫ್ಟಲ್ಲಿ ಕೊಡ್ತೀನಿ, ಒಂದು ಕಾರನ್ನು. ಜೊತೆಗೆ ನನ್ನ ಜೊತೆ ಯಾವಾಗಲೂ ಕೂಡ ಕೊನೆವರೆಗೂ ಇರೋ ಥರ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಆ ಒಂದು ಕಾರು ಹೆಂಗಿದೆ ಅಂತ ನೋಡೋದಾದರೆ, ಸೊ ಈ ರೀತಿಯಲ್ಲಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಇದು ಯಾವುದೋ ವೆಕ್ಟರ್ ಅಂತ ಕಾರ್ ಅಂತೆ. ಐ ಡೋಂಟ್ ನೋ ಇದು ಏನಂತ, ಬಟ್ ಕಲರಲ್ಲಿ ಮತ್ತು ಮಾಡರ್ನ್ ಲುಕ್ಕಲ್ಲಿ ಒಂದು ಸ್ವಲ್ಪ ಚೆನ್ನಾಗಿದೆ ಸ್ನೇಹಿತರೆ. ಐ ಲೈಕ್ ದ್ಯಾಟ್. ಬಟ್ ಹೆಂಗೆ ಕ್ವಾಲಿಟಿಯಲ್ಲಿದೆ ಅಂದರೆ 999 CC ಮತ್ತು 1498 CC ಒಂದು ಟರ್ಬೋ ಗಾಡಿ. ಇದರ ಟಾಪ್ ಸ್ಪೀಡ್ ಬಂದರೆ 190 ಕಿಲೋಮೀಟರ್ ಟಾಪ್ ಸ್ಪೀಡ್ ಮತ್ತು ಮೈಲೇಜಿಂಗ್ ಬಂದರೆ 18ರಿಂದ 20 ಮೈಲೇಜಿಂಗ್. ಜೊತೆಗೆ ಇದರ ಟ್ರಾನ್ಸ್ಫಾರ್ಮೇಷನ್ ಬಂದು DSCಯ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಅಂತ ಹೇಳಿದ್ದಾರೆ. ಸೊ ಒಳಗಡೆ 5 ಸೀಟ್ ಇದೆ. ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ ಮತ್ತು ಕ್ವಾಂಟಿಟಿಯಲ್ಲೂ ಕೂಡ ನಂಬರ್ 1 ಹೇಳ್ಬೋದು ಸ್ನೇಹಿತರೆ, ಅಷ್ಟೊಂದು ಚೆನ್ನಾಗಿದೆ. ಸೊ ಈ ಒಂದು ಕಾರನ್ನು ನಿಮಗೆ ಕೊಡಲು ಕಾರಣ ಅಂದರೆ ಅವರು ಹೇಳಿರ್ತಕ್ಕಂತಹ ರೂಲ್ಸ್ಗಳಿಗೆ ಸಂಬಂಧಿಸಿದಂತೆ ನೀವು ಓಕೆ ಕೊಟ್ಟಿರ್ತೀರ. ಅಂದರೆ ಅವಳು ಹೇಳಿದ ರೀತಿಯಲ್ಲೇ ನಾನಿದ್ದೀನಿ, ಅವಳು ಹೇಳಿದ ರೀತಿಯಲ್ಲೇ ಮಾಡ್ತಾಯಿದ್ದೀನಿ, ಅದಕ್ಕೆ ಸಂಬಂಧಿಸಿದಂತೆ ಓಕೆ ಅಂದಿರ್ತೀರ. ಅದಕ್ಕೋಸ್ಕರನೇ ಅವರು ನಿಮಗೆ ಪ್ರಸ್ತುತ ಓಕೆ ಅಂತ ಅಂದಿದ್ದಾನೆ ನನಗೆ ಅಂತ ಈ ಒಂದು ಗಾಡಿನ ಗಿಫ್ಟಾಗಿ ಕೊಡ್ತಾರೆ. ಅದು ನೀವು ಇವ್ರನ್ನ ಮದುವೆ ಆಗಬೇಕು ಅವಾಗ ಕೊಡ್ತಾರೆ, ಇವಾಗ ಕೊಡಲ್ಲ. ಓಕೆ. ಸೊ ನೋಡಿ, ಈ ರೀತಿ ಕಾಣಿಸುತ್ತೆ ನಿಮಗೆ ಗಾಡಿ. ಇಷ್ಟ ಆಗುತ್ತಾ? ತೊಗೋಬೇಕಾ ಅಥವಾ ಫ್ರೀಯಾಗಿ ಬೇಕಾ? ಬೇಗ ಬೇಗ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ Gmail ID ಕಾಂಟ್ಯಾಕ್ಟ್ ಮಾಡಿ, ಬ್ರೋಕರ್ ಅವ್ರ ಜೊತೆ ಮಾತಾಡಿ ಈಕೆ ನಿಮ್ಮವ್ರು ಆಗ್ತಾರೆ. ಆ್ಯಂಡ್ ಇನ್ನು ಒಳಗಿನ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡೀಟೇಲ್ಸ್ಗಳನ್ನು ನೋಡೋದಾದರೆ ಈ ರೀತಿ ಕಾಣಿಸುತ್ತೆ.
ಇದು ಸ್ಟೇರಿಂಗು, ಗೇರ್ ಸಿಸ್ಟಮ್ ಮತ್ತು ಕ್ವಾಲಿಟಿ ಮತ್ತು ಡ್ಯಾಶ್ ಬೋರ್ಡ್ ನೋಡ್ತಾ ಇದ್ದೀರಾ. ಸೀಟು, ಕಂಫರ್ಟಬಲ್ ಸೀಟ್, ಇದೆಲ್ಲನೂ ಕೂಡ ಸಖತ್ತಾಗಿದೆ ಮತ್ತು ಮಾಡರ್ನ್ ಲುಕ್ಕಲ್ಲಿ ಇದೆ ಸ್ನೇಹಿತರೆ. ಕಾರು ಓಡಿಸೋದಕ್ಕೆ ನಿಮಗೆ ಬಂದರೆ ಆಕೆಯನ್ನು ನೀವು 100ರಲ್ಲಿ 90% ಅರ್ಥ ಮಾಡ್ಕೊಂಡು ಹಾಗೇ ನೋಡಿ. ಇವಾಗ ಓಡಿಸೋದಕ್ಕೆ ಬರಲ್ಲ ಅಂದರೆ ಸ್ವಲ್ಪ ಇಶ್ಯೂ ಆಗುತ್ತೆ, ಬಟ್ ನೋಡೋಣ ಮುಂದೊಂದು ದಿನ ಏನಾಗುತ್ತೋ ಅಂತ, ಸೆಕೆಂಡ್ರಿ ಅದು. ಬಟ್ ಆಕೆನ ಅರ್ಥ ಮಾಡಿಕೊಂಡು ಆಕೆ ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ಯಾವುದು ಕೂಡ ಸುಲಭದ ಮಾತು ಅಂತಲೇ ಹೇಳ್ಬೋದು. ಮಾಹಿತಿ ಇದಾಗಿತ್ತು ಸ್ನೇಹಿತರೆ. ಇದೇ ರೀತಿ ಹೊಸ ಪ್ರೊಫೈಲೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಅಥವಾ ನಿಮ್ಮ ಫ್ರೆಂಡ್ಸ್ ಸಿಂಗಲ್ ಆಗಿರ್ತಕ್ಕಂಥ ಹುಡುಗನಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ತೆ, ಟೇಕ್ ಕೇರ್, ಬಾಯ್.